ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ಮಾಡಿಕೊಂಡಿರುವಂತಹ 3 ರೀತಿಯ ಸೀರೆ ಕುಚ್ಚುಗಳನ್ನು ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದೇ ದಿನದಲ್ಲಿ ಈ 3 ಸೀರೆಗಳಿಗೂ ನಾನು ಕುಚ್ಚನ್ನು ಹಾಕಿದ್ದೀನಿ. ಅರ್ಜೆಂಟಲ್ಲಿ ಬಂದಿರೋದ್ರಿಂದ ಮನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಈ 3 ಸೀರೆಗೆ ಕುಚ್ಚನ್ನು ಹಾಕಿದ್ದೀನಿ. ಯಾವ್ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ನೋಡಿ, ಈ ಸೀರೆ ಬಂದು ಪೀಚ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಹಾಗೆ ಬಾರ್ಡರ್ನಲ್ಲಿ ಮೆರೂನ್ ಬಂದಿದೆ. ಇಲ್ಲಿ ಜರಿ ಬಂದು ಗೋಲ್ಡ್ ಬಂದಿದೆ. ಇದಕ್ಕೆ ನಾನು ಈ 2 ತರಹದ ಕಲರ್ಗಳನ್ನು ಮಾತ್ರ ತಗೊಂಡಿದ್ದೀನಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೀಡ್ಸ್ಗಳನ್ನು ನೀವು ಚೇಂಜ್ ಮಾಡ್ಕೋಬೋದು. ಇದೇ ಥರ ಹಾಕಬೇಕಂತೇನಿಲ್ಲ, ಸೇಮ್ ಬೀಡ್ಸು. ಯಾಕಂದರೆ ಸಿಂಪಲ್ ಒಂದು ಕುಚ್ಚು ಒಂದು ಬೀಡ್ ಬಂದಿರೋದ್ರಿಂದ ಬೀಡ್ಸ್ ಯಾವುದೇ ರೀತಿಯ ಬೀಡ್ಸನ್ನು ನಾವು ಹಾಕ್ಕೋಬೋದು. ಹಾಗೆ ಕುಚ್ಚುಗಳನ್ನು ನಾನು ಕಟ್ಟೋದಕ್ಕೆ 150 ಎಳೆ ತಗೊಂಡಿದ್ದೀನಿ. ಡಬಲ್ ಮಾಡ್ಕೋತೀವಲ್ಲ ಕುಚ್ಚು ಕಟ್ಟಿ, ಆವಾಗ ಇಲ್ಲಿ 300 ಎಳೆ ಆಗುತ್ತೆ. ನೀವು ಇನ್ನೂ ಬೇಕಿದ್ದರೆ ಜಾಸ್ತಿ ಇಲ್ಲ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು ಕುಚ್ಚು ದಪ್ಪ ಯಾವ ಥರ ಅಂತ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದು ನಾನು ಡೀಟೇಲ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಇದನ್ನು ನಾವು ಬರೀ 1 ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ, ಜಾಸ್ತಿ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ಬರೀ ಒಂಥರ ಬೀಡ್ಸ್ ಆದರೆ ಸಾಕು. ಹಾಗೆ 2 ಥರ ಥ್ರೆಡ್ಡು, ಬರೀ ಅರ್ಧ ಕೂಡ ಕಲಸಾಗೋದಿಲ್ಲ ಒಂದು ಥ್ರೆಡ್ಡಲ್ಲಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ, ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಬೇಬಿ ಕುಚ್ಚಲ್ಲಿ ತುಂಬಾ ಡಿಫ್ರೆಂಟಾಗಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಒಂದೇ ಥರ ಅಲ್ಲ, ನಾನಾ ರೀತಿಯ ಕುಚ್ಚುಗಳು ಬರುತ್ತೆ. ನಮಗೆ ಯಾವ ಥರ ಬೇಕೋ ಆ ಥರ ನಾವು ಚೇಂಜಸ್ಮನ್ನು ಮಾಡಿಕೊಂಡು ಹಾಕ್ಕೋಬೋದು. ಇದೇ ಕುಚ್ಚನ್ನು ಇನ್ನೂ ಹತ್ರ ಕೂಡ ಹಾಕ್ತಾರೆ. ನಾನಿಲ್ಲಿ ಬೀಡ್ ಆದಮೇಲೆ 2 ಸಲ ಲಾಕ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಗ್ಯಾಪು ಜಾಸ್ತಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು 250 ಚಾರ್ಜ್ ಮಾಡ್ಕೊಂಡಿದ್ದೀನಿ. 350ವರೆಗೂ ಮಾಡ್ಕೋಬೋದು. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರೋದಿಲ್ಲ. ನಾವು ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಒಂದೇ ಥರ ಹೇಳೋಕ್ಕಾಗಲ್ಲ ಪ್ರೈಸಸನ್ನು. ಕೆಲವೊಂದು ಸಲ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಹತ್ತತ್ರ ಮಾಡಿಕೊಂಡ್ರೆ 400ವರೆಗೂ ಕೂಡ ಮಾಡ್ಕೋತಾರೆ. ನಾನು ಬರೀ ಇದನ್ನು 250ಗೆ ಹಾಕಿದ್ದೀನಿ. ಸೆಕೆಂಡ್ ಡಿಸೈನ್ ಬಂದು ಇದನ್ನು ಕೂಡ ಒಂದು ಬೀಡು ಒಂದು ಕುಚ್ಚು ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಸಿಂಗಲ್ ಕಲರ್ನಲ್ಲೇ ಮಾಡಿದ್ದೀನಿ. ಒಂದು ಬ್ಲೂ ಮತ್ತು ಒಂದು ಆರೆಂಜು. ಇದು ಮಲ್ಟಿ ಕಲರ್ ಇದೆ ಸೀರೆ ಬಂದು. ನೋಡಿ, ಬ್ಲೂ ಇದೆ, ಸಿಲ್ವರ್ ಕಲರ್ ಇದೆ, ಗೋಲ್ಡ್ ಕಲರ್ ಇದೆ, ಹಾಗೆ ಆರೆಂಜ್ ಇದೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಕಾಂಬಿನೇಷನಲ್ಲಿ ನಾವು ಮಾಡ್ಕೋಬೋದು. ಇಲ್ಲಿ ಕ್ರೋಶ ಕೂಡ ಹಾಕ್ಬೋದಿತ್ತು, ಅಂದರೆ ಡಿಸೈನು. ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, ಬರೀ ಒಂದು ಲೈನ್ ಬೇಸ್ ಲೈನು. ಇಲ್ಲಿ ನೋಡಿ, ಬಾರ್ಡರ್ನಲ್ಲಿ ಜರಿ ಸಿಲ್ವರ್ ಬಂದಿರೋದ್ರಿಂದ ನಾನು ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿ ಲೇಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಹೈಲೈಟ್ ಆಗಿ ಕಾಣಿಸ್ಲಿ ಅಂತ. ಇಲ್ಲಿ ನಾನು ಕುಚ್ಚನ್ನು ಒಂದು ಬ್ಲೂ ಮತ್ತು ಒಂದು ಆರೆಂಜ್ ಕಲರ್ ಈ ಥರ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ 4 ಕೂಡ ಮಾಡ್ಕೋಬೋದು. ಮೊದಲೇ ಕೌಂಟ್ ಮಾಡ್ಕೋಬೇಕು, 4 ಬರುತ್ತೋ ಇಲ್ಲೋ. ಅಂದರೆ ಫಿನಿಶಿಂಗ್ವರೆಗೂ ನಮಗೆ 4 ಬರಬೇಕಲ್ಲ, ಅದಕ್ಕೋಸ್ಕರ ನಾವು ಕೌಂಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈ ಡಿಸೈನ್ ಕೂಡ 1 ಅವರಲ್ಲೇ ಕಂಪ್ಲೀಟ್ ಆಯಿತು. ಇದಕ್ಕೆ ನಾನು ಕುಚ್ಚು ತುಂಬಾ ಉದ್ದವಾಗಿ ಮಾಡ್ಕೊಂಡಿದ್ದೆ. ಯಾವ ಥರ ಅಂತ ಈ ಡಿಸೈನನ್ನು ನಾನು ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಇಲ್ಲಿ ಮಲ್ಟಿ ಕಲರ್ ಇತ್ತು, ಬೇಕಿದ್ದರೆ ನಾನು ಯೂಸ್ ಮಾಡ್ಕೋಬೋದಿತ್ತು. ಜಾಸ್ತಿ ಬೇಡ ಬೇಬಿ ಕುಚ್ಚಲ್ಲ, ಅದಕ್ಕೋಸ್ಕರ ನಾನು 2 ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಈ ಡಿಸೈನಲ್ಲಿ ನಾನು ಸ್ವಲ್ಪ ಕುಚ್ಚುಗಳನ್ನು ಉದ್ದ ತಗೊಂಡಿದ್ದೀನಿ. ಬೀಡ್ಸು ಸ್ವಲ್ಪ ಫ್ಲ್ಯಾಟ್ ಇದೆ ಅಲ್ಲ, ಅದಕ್ಕೋಸ್ಕರ ಕುಚ್ಚು ಸ್ವಲ್ಪ ಉದ್ದವಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಉದ್ದವಾಗಿ ತಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ಬೇಕು ಅಂದರೆ ಇಲ್ಲಿ 2 ಬೀಡ್ ಆದಮೇಲೆ ಒಂದು ಕುಚ್ಚಿಗೆ ಕೂಡ ಪ್ಲೇಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೊಳ್ಳಿ. ಹಾಗೆ ಬೀಡ್ಸ್ ಇದೆಯಲ್ಲ, ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಇದೇ ಹಾಕಬೇಕಂತೇನಿಲ್ಲ. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 140 ಎಳೆ ತಗೊಂಡಿದ್ದೀನಿ ದಾರ. ಅದನ್ನು ಡಬಲ್ ಮಾಡಿಕೊಂಡಾಗ 280 ಎಳೆ ಆಗುತ್ತೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು, ಸಿಂಪಲ್ ಆಗಿದೆ. ಇದಕ್ಕೂ ಕೂಡ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ ಈ ಡಿಸೈನ್ಗೂ ಕೂಡ 250ನೇ ಮಾಡ್ಕೊಂಡಿದ್ದೀನಿ. 3 ಸೀರೆಗಳು ಒಬ್ಬರದೇ ಆಗಿರೋದ್ರಿಂದ ಸೇಮ್ ರೇಟನ್ನು ತಗೊಂಡಿದ್ದೀನಿ. ಓಕೆ, ನೋಡಿ, ಥರ್ಡ್ ಸ್ಯಾರಿ ಬಂದು ಪಿಂಕ್ ಮತ್ತು ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೂ ನಾನು ಬಾಡಿ ಕಲರ್ ಮತ್ತು ಪಲ್ಲು ಕಲರ್ 2 ಥ್ರೆಡ್ನ ಕಲರ್ಗಳನ್ನು ಯೂಸ್ ಮಾಡಿ ಕುಚ್ಚನ್ನು ಕಟ್ಟಿದ್ದೀನಿ. ಇದಕ್ಕೂ ಕೂಡ ನಾನು 1 ಬೀಡು 1 ಕುಚ್ಚು ಈ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಟೈಮ್ ತುಂಬ ಶಾರ್ಟೇಜ್ ಇತ್ತು. ಒಂದೇ ದಿನದಲ್ಲಿ 3 ಸೀರೆನ ಕಂಪ್ಲೀಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಹಾಕಿಕೊಡಿ ಅಂತ ಕೇಳಿದರು. ಅದಕ್ಕೋಸ್ಕರ 1 ಬೀಡು 1 ಕುಚ್ಚು ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕೌಂಟ್ ಮಾಡಿಕೊಂಡೆ. ಇಲ್ಲಿ ಕರೆಕ್ಟಾಗಿ ನನಗೆ 4 ಕುಚ್ಚು ಬರೋ ಥರ ಅಡ್ಜಸ್ಟ್ ಆಯಿತು.
ಅದಕ್ಕೋಸ್ಕರ 4 ಪಿಂಕು, 4 ಪಿಸ್ತಾ ಗ್ರೀನ್ ಕಲರ್ ಈ ಥರ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಬಾರ್ಡರ್ನಲ್ಲಿ ಸಿಲ್ವರ್ ಜರಿ ಬಂದಿರೋದ್ರಿಂದ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಗೋಲ್ಡ್ ಕೂಡ ಯೂಸ್ ಮಾಡ್ಬೋದು, ಯಾಕಂದರೆ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರ ಹಾಕಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ನೀವು ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಇನ್ನೊಂದೇನೆಂದರೆ ಇಲ್ಲಿ ಕುಚ್ಚು ಸಿಂಪಲ್ ಬಂದಿದೆಯಲ್ಲ, ಬಫರ್ ರೀತಿ ಕೂಡ ನಾವು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕಡಿಮೆ ಪ್ರೈಸ್ ತೊಗೊಂಡಿರೋದ್ರಿಂದ ನಾನು ಈ ಥರ ಸಿಂಪಲ್ಲಾಗಿ ಹಾಕಿದ್ದೀನಿ. ಇಲ್ಲಿ ನಿಮಗೆ ಯಾವ ಥರ ಚೇಂಜಸ್ ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು, ಯಾಕಂದರೆ ಬೇಬಿ ಕುಚ್ಚು ಒಂದೇ ಥರ ಕಟ್ಟೋಕ್ಕಾಗಲ್ಲ, ತುಂಬಾ ಇದೆ, ಹಲವಾರು ರೀತಿ ಇದೆ ಬೇಬಿ ಕುಚ್ಚು ಕಟ್ಟೋದು. ನಮಗೆ ಯಾವ ಥರ ಈಸಿ ಆಗುತ್ತೋ, ನಮಗೆ ಅವರು ಕೊಟ್ಟಿರುವಂಥ ರೇಟಲ್ಲಿ ನಾವು ಯಾವುದು ನಮಗೆ ಕರೆಕ್ಟಾಗಿ ಹಾಕೋದಕ್ಕೆ ಅಡ್ಜಸ್ಟ್ ಆಗುತ್ತೋ ಆ ಥರ ನಾವು ಹಾಕ್ಕೋಬೋದು. ಹಾಗೆ ಈ ಎಲ್ಲ ಡಿಸೈನ್ಗಳಿಗೂ ನಾನು ಬೇಸ್ಲೈನನ್ನು ಹಾಕೋದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ನಾನು ಯೂಸ್ ಮಾಡಿದ್ದೀನಿ. 3 ತರಹದ ಬೀಡ್ಸ್ಗಳನ್ನು ಕೂಡ ಯೂಸ್ ಮಾಡಿದ್ದೀನಿ. ಈ ಡಿಸೈನ್ ಕೂಡ ಅಷ್ಟೇ, ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಕುಚ್ಚನ್ನು ಯಾವ ಥರ ರೆಡಿ ಮಾಡಬೇಕು, ಕುಚ್ಚನ್ನು ಯಾವ ಥರ ಕಟ್ಕೋಬೇಕು, ಕಂಪ್ಲೀಟ್ ಡೀಟೇಲ್ ಆಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಕಲರ್ ಕಾಂಬಿನೇಷನ್ ಕೂಡ ಯಾವ ಥರ ಮಾಡಬೇಕಂತ ಈ ಡಿಸೈನ್ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಬೇಕು ಅಂದರೆ ನನಗೆ ನಾನು ತೋರಿಸಿದ್ದೀನಲ್ಲ ಅದೇ ಆರ್ಡರ್ನಲ್ಲಿ ನಂಬರ್ 1, 2, 3 ಅಂತ ನನಗೆ ಕಮೆಂಟ್ ಹಾಕಿ, ಈ ಥರ ಡಿಸೈನ್ ನಮಗೆ ಬೇಕು ಅಂದರೆ ನಾನು ಆ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀನಿ. ಈಗಿತ್ತು ನೋಡಿ ಫ್ರೆಂಡ್ಸ್, ಇದು ಒಂದೇ ದಿನದಲ್ಲಿ ನಾನು ಈ 3 ಸೀರೆಗಳಿಗೂ ನಾನು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಮನೆ ಎಲ್ಲ ಕೆಲಸವನ್ನು ಮುಗಿಸಿ ಈ ಥರ ನಾವು ಕುಚ್ಚುಗಳನ್ನು ಕಟ್ಕೋಬೋದು. ಹಾಗೆ ಇದನ್ನು ನಾವು ಯಾವ ಥರ ಕುಚ್ಚನ್ನು ಹಾಕಿರ್ತೀವೋ, ಬೇಬಿ ಕುಚ್ಚು ಅಷ್ಟೇ ಅಲ್ಲ, ಕ್ರೋಶನು ಹಾಕಿರ್ತೀವಲ್ಲ, ಅದನ್ನು ನಾವು ನೀಟಾಗಿ ಒಂದು ಫೋಟೋ ತಕ್ಕೊಂಡು ಅದನ್ನು ಫೇಸ್ಬುಕ್ಕು ಇಲ್ಲ ಇನ್ಸ್ಟಾ ಇಲ್ಲ ಯೂಟ್ಯೂಬಲ್ಲಿ ನಾವು ನಮ್ಮ ನಂಬರನ್ನು, ಯೂಟ್ಯೂಬಲ್ಲಿ ನಂಬರ್ ಹಾಕಲಿಕ್ಕೆ ಹೋಗಬೇಡಿ, ಫೇಸ್ಬುಕ್ಕಲ್ಲಿ ಲೇಡೀಸ್ ಗ್ರೂಪ್ಗಳಿರುತ್ತೆ, ಹಲವಾರು ಗ್ರೂಪ್ಗಳಿರುತ್ತೆ ಲೇಡೀಸ್ ಗ್ರೂಪ್ಗಳು. ಅದರಲ್ಲಿ ನೀವು ಯಾವ ಡಿಸೈನ್ ಹಾಕಿರ್ತೀರ ಅದರದ್ದು ಫೋಟೋವನ್ನು ತಕ್ಕೊಂಡು ಅದ್ರ ಕೆಳಗಡೆ ನೀವು ನಿಮ್ಮ ನಂಬರನ್ನು ಕೊಟ್ಟು, ನಾವು ಈ ಥರ ಕುಚ್ಚನ್ನು ಕಟ್ತೀವಿ ಅಂದರೆ ಆಲ್ಮೋಸ್ಟ್ ಆರ್ಡರ್ಸ್ಗಳು ಬರುತ್ತೆ. ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ಲಿಂದನೇ, ಫೇಸ್ಬುಕ್ಕಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ ಥರ ಕುಚ್ಚು ಇರುತ್ತಲ್ಲ, ಇದನ್ನು ನಾವು ಬ್ಲೌಸಿಗೆ ಹಚ್ತಾರಲ್ಲ ಲೇಸು, ಆ ಲೇಸ್ಗೂ ಕೂಡ ನಾವು ಇದನ್ನು ಮಾಡಿಕೊಂಡು ಅದನ್ನು ನಾವು ಆನ್ಲೈನಲ್ಲಿ ಕೂಡ ಸೇಲ್ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸಿದ್ದೀನಿ, ಎಲ್ಲ ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಅದನ್ನು ತೋರಿಸಿದ್ದೀನಿ ನಾನು. ಲೇಸ್ಗೆ ಹಾಕಿ ಆನ್ಲೈನಲ್ಲಿ ಸೇಲ್ ಯಾವ ಥರ ಮಾಡಬೇಕಂತ. ಆ ಥರ ಲೇಸ್ಗೆ ಹಾಕಿರುವಂಥ ಸ್ಯಾಂಪಲ್ಸ್ಗಳನ್ನು ನೀವು ಫೋಟೋ ತೆಗೆದು ನಿಮ್ಮ ನಂಬರನ್ನು ಹಾಕಿ ಎಲ್ಲ ಕಡೆ ನಾವು ಕೊರಿಯರ್ ಕೂಡ ಮಾಡ್ತೀವಂತ ಹೇಳಿದರೆ ನಿಮಗೆ ಕಸ್ಟಮರ್ಗಳು ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ನಿಮಗೆ ಸೀರೆಯ ಫೋಟೋವನ್ನು ಕಳಿಸಿದರೆ ಎಕ್ಸಾಕ್ಟ್ ಕಲರನ್ನು ತಿಳ್ಕೊಂಡು ನೀವು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಅವ್ರು ಹೇಳಿರುವಂತಹ ಡಿಸೈನನ್ನು ನೀವು ಹಾಕಿ ಕೊರಿಯರ್ ಮಾಡಿದರೆ ನಾವು ಮನೆಯಲ್ಲೇ ಕುಳಿತು ಆನ್ಲೈನಲ್ಲೇ ಕೂಡ ನಾವು ಸೀರೆ ಕುಚ್ಚನ್ನು ಹಾಕಿ ಹಣನ ಗಳಿಸ್ಬೋದು. ಈ ಥರ ಸೀರೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಆನ್ಲೈನಲ್ಲಿ ಮನೆಯಲ್ಲೇ ಕುಳಿತು ಮಾಡ್ಕೋಬೋದು. ಕಸ್ಟಮರ್ಗಳು ಬರಲ್ಲ ಅಂತ ಜಾಸ್ತಿ ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರಿ. ಮನೆಯಲ್ಲೇ ಕುಂತರೆ ಕಸ್ಟಮರ್ಗಳು ಬರೋದಿಲ್ಲ, ಜಾಸ್ತಿ ಟೀಚರ್ಸ್ಗಳಿರ್ತಾರಲ್ಲ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಹಾಗೆ ಟೈಲರ್ ಶಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಕುಚ್ಚನ್ನು ಹಾಕ್ತೀವಿ ಅಂತ ಹೇಳಿದರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ಕೊಡ್ತಾರೆ ಕುಚ್ಚುಗಳೇನಾದರೂ ಬಂದರೆ. ಒಂದೇ ಕಡೆ ಹೋದರೆ ಆಗೋಲ್ಲ. ನಮ್ಮ ಸುತ್ತಮುತ್ತ ಇರುವಂಥ ಒಂದು 3-4 ಶಾಪ್ಗಳಿಗೆ ನಾವು ಕೇಳಿದರೆ ಅಟ್ಲೀಸ್ಟ್ ಒಂದು ಶಾಪ್ನವರಾದರೂ ನಮಗೆ ಕೊಡ್ತಾರೆ. ಹಾಗೆ ಇನ್ನೊಂದು ಮಗ್ಗಮ್ ವರ್ಕ್ ಹಾಕ್ತಾರಲ್ಲ ಅಲ್ಲಿ ಕೂಡ ಜಾಸ್ತಿ ಬರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಇರುತ್ತಲ್ಲ ಅಲ್ಲಿ ಜಾಸ್ತಿ ಕುಚ್ಚುಗಳು ಬರುತ್ತೆ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಸೀರೆ ಕುಚ್ಚು ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ. ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.